ಕೋಟೆ ನಾಡು ಚಿತ್ರದುರ್ಗ. ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ರಾಜ್ಯದ ಮಧ್ಯಭಾಗದಲ್ಲಿರುವ ಈ ಜಿಲ್ಲೆಯಲ್ಲಿ ಸರಿಸುಮಾರು 18 ಲಕ್ಷ ಜನ ವಾಸವಾಗಿರುತ್ತಾರೆ. ಇಲ್ಲಿಯ ಪ್ರಮುಖ ಉದ್ಯಮವೆಂದರೆ ಕೃಷಿ. ಪಾರಂಪರಿಕ ವೈಭವ, ಸತ್ಯದ ಇತಿಹಾಸ ಹಾಗೂ ವೈವಿಧ್ಯಮಯ ಸಂಸ್ಕೃತಿಗೆ ಹೆಸರುವಾಸಿಯಾದ ಚಿತ್ರದುರ್ಗ ಜಿಲ್ಲೆ ಪವನ ಶಕ್ತಿ ಉತ್ಪಾದನೆ ಮತ್ತು ಕಬ್ಬಿಣದ ಖನಿಜ ಸಂಪತ್ತಿನಿಂದ ಸಮೃದ್ಧವಾಗಿರುವ ಜಿಲ್ಲೆಯಾಗಿದೆ. ಆದರೆ ಕಳೆದ ಸಾಲಿನ SSLC ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯದ ಒಟ್ಟು 35 ಶೈಕ್ಷಣಿಕ ಜಿಲ್ಲೆಗಳ ಪೈಕಿ ಚಿತ್ರದುರ್ಗ ಜಿಲ್ಲೆ 23ನೇ ಸ್ಥಾನವನ್ನು ಪಡೆದುಕೊಂಡಿತು. ದಕ್ಷಿಣ ಕರ್ನಾಟಕ ಭಾಗದಲ್ಲಿಯೇ ಅತಿ ಕಡಿಮೆ ಸಾಧನೆ ಮಾಡಿದ ಜಿಲ್ಲೆ ಎಂಬ ಅಪಖ್ಯಾತಿಗೂ ಇದು ಒಳಗಾಯಿತು. ಇದರೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ ಎಂಬ ಗುರುತು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಅಂಟಿಕೊಂಡಿತು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರವನ್ನು ಸಮಗ್ರವಾಗಿ ಅವಲೋಕಿಸಿದಾಗ ಹಲವಾರು ಸತ್ಯಾಂಶಗಳು ಹೊರಬಂದವು. 10 ಆಶ್ಚರ್ಯದ ಸಂಗತಿ ಕಂಡುಬಂದವು. ಅದರಲ್ಲೂ ವಿಶೇಷವಾಗಿ 6 ರಿಂದ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮಕ್ಕಳಲ್ಲಿ ಸುಮಾರು ಅರ್ಧದಷ್ಟು, ಅಂದರೆ ಕೇವಲ 48.8% ಮಕ್ಕಳಿಗಷ್ಟೇ 2ನೇ ತರಗತಿಯ ಪಠ್ಯವನ್ನು ಓದುವ ಸಾಮರ್ಥ್ಯವಿತ್ತು. ಕೇವಲ 36% ಮಕ್ಕಳಿಗೆ ಮಾತ್ರ 2 ಅಂಕಿ ಗಣಿತ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯ ಇರುವುದೆಂಬ ಅತ್ಯಂತ ಶೋಚನೀಯ ಸಂಗತಿಯಾಗಿ ಕಂಡುಬಂದಿತು. ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಪ್ರಥಮ್ ಸಂಸ್ಥೆಯವರು ಪ್ರಕಟಿಸಿದ 2025ರ ಅಸರ್ ವರದಿಯಲ್ಲಿಯೂ ಈ ಅಂಶಗಳು ಸ್ಪಷ್ಟವಾಗಿ ಉಲ್ಲೇಖಗೊಂಡಿವೆ ಎಂದು ಕಾಣಬಹುದಾಯಿತು. ನಾವು ಲರ್ನಿಂಗ್ ಬೈ ಡೂಯಿಂಗ್ ಅನ್ನೋ ಒಂದು ಮೆಥಡ್ ಅನ್ನು ಬಳಸಿಕೊಂಡು ನಾವು ಕಲಿತಾ ಕಾರ್ಯಕ್ರಮಗಳಿಗೆ ಸರ್ಕಾರದ ಜೊತೆ ಸಪೋರ್ಟ್ ಮಾಡ್ತೇವೆ. ಇದಕ್ಕೆ ಜೊತೆಯಾಗಿ ಇನ್ನೂ 10 ಹಲವು ಅಂಕಿ ಅಂಶಗಳನ್ನು ಅವಲೋಕಿಸಿದಾಗ ಚಿತ್ರದುರ್ಗ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ವದ ಬದಲಾವಣೆ ತರುವ ಅವಶ್ಯಕತೆ ಕಾಣಬಹುದಾಯಿತು. ಈ ಒಂದು ಅವಶ್ಯಕತೆಯಿಂದ ಹುಟ್ಟಿದಂತಹ ಸಂಸ್ಥೆಯೇ ಎಡ್ಲ್ಯಾಬ್. This EdLab is an extremely important initiative because, as many of us know, it is not enough to simply conduct research. We have to figure out how to put that research into action in order to ensure that children are learning. An initiative like this EdLab comes from that belief that learning is continuous and that we must do it together. It is not enough for researchers to go and learn by themselves in an office. It is not enough for government to simply learn by themselves in different offices. ಎಡ್ಲ್ಯಾಬ್ ಸಂಸ್ಥೆಯು ಬಹಳಷ್ಟು ತಂತ್ರಗಾರಿಕೆಯನ್ನು ಅನುಸರಿಸುತ್ತಾ ಆಗಸ್ಟ್ 2025ರಿಂದ SSLC ಹಾಗೂ PUC ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಸುಧಾರಿಸುವುದರ ಜೊತೆಗೆ ಜಿಲ್ಲೆಯ ಒಟ್ಟಾರೆ ಶೈಕ್ಷಣಿಕ ಫಲಿತಾಂಶವನ್ನು ಉತ್ತಮಪಡಿಸುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. आप रिमोट ट्यूटरिंग प्रोग्राम देख लीजिए गणिता गणका का, या फिर आप दूसरा प्रोग्राम देख लीजिए मरु सिंचना का. ये सारे ही एविडेंस प्रोग्राम है जो कि ग्लोबल लेवल पे स्टडी हुए हैं एक्चुअल में. FLN ಮಟ್ಟಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಮೂಲಕ ಸರ್ಕಾರದಿಂದ ಜಾರಿಗೆ ತರಲಾದ ಗಣಿತ ಗಣಕ ಹಾಗೂ ಓದು ಕರ್ನಾಟಕ ಕಾರ್ಯಕ್ರಮಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯು ಕೇವಲ 6 ತಿಂಗಳಲ್ಲೇ ಅತ್ಯುನ್ನತ ಸಾಧನೆಗೈದು ರಾಜ್ಯದಲ್ಲಿಯೇ ಅಗ್ರಸ್ಥಾನ ಪಡೆದುಕೊಂಡಿತು. ಎರಡಂಕಿ ಭಾಗಾಕಾರ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದಿದ ವಿದ್ಯಾರ್ಥಿಗಳ ಪ್ರಮಾಣ 2% ರಿಂದ 22% ಏರಿಕೆಯಾಯಿತು. ಓದು ಕರ್ನಾಟಕ ಕಾರ್ಯಕ್ರಮದ 30 ದಿನಗಳ ಅವಧಿಯ ನಂತರ ಮಧ್ಯಂತರ ಮೌಲ್ಯಮಾಪನದಲ್ಲಿ 34% ಮಕ್ಕಳು ಸರಳ ಪಠ್ಯವನ್ನು ಓದುವ ಸಾಮರ್ಥ್ಯ ಪಡೆದುಕೊಂಡರೆ 66% ಮಕ್ಕಳು 3 ಅಂಕಿ ಸಂಖ್ಯೆಯನ್ನು ಗುರುತಿಸುವ ಹಂತ ತಲುಪಿದರು. ಗಣಿತ ಗಣಕ ಅನ್ನೋ ಪ್ರೋಗ್ರಾಮು, ಅದರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಈ ಪ್ರೋಗ್ರಾಮ್ ಇಂದ ಹಿಂದೆ ಉಳಿದಿರೋಂಥ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಿದೆ. ಎಡ್ಲ್ಯಾಬ್ನ ಈ ಎಲ್ಲಾ ಪ್ರಯತ್ನಗಳ ಫಲವಾಗಿ ವಿಶ್ಲೇಷಣೆಯಿಂದ ಸ್ಪಷ್ಟವಾದ ಕಲಿಕಾ ಪ್ರಗತಿ ಗೋಚರಿಸಿತು ಮತ್ತು ಇಡೀ ರಾಜ್ಯ ಚಿತ್ರದುರ್ಗ ಜಿಲ್ಲೆಯ ಕಡೆ ನೋಡುವಂತೆ ಮಾಡಿತ್ತು. ನಿರಂತರ ಡೇಟಾ ಆಧಾರಿತ ಯೋಜನೆಗಳು, ಸಮಗ್ರ ವಿಮರ್ಶೆಗಳು ಹಾಗೂ ಮಾರ್ಗದರ್ಶನದೊಂದಿಗೆ ಈ ಎಡ್ಲ್ಯಾಬ್ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ದೃಢ ನಿರೀಕ್ಷೆ ಹೊಂದಲಾಗಿದೆ.